ಅವರು ಸ್ವಲ್ಪ ವಿಂಡೋನ ಸ್ವಲ್ಪ ಇಳಿಸಿದೆ ಅದರಲ್ಲಿ ಗಾಳಿ ಆಡಲಿ ಅಂದ್ಬಿಟ್ಟು ಉಸಿರಾಡೋದಕ್ಕೆ. ಅದ್ಯಾವುದೋ ಸ್ಪ್ರೇ ಥರ ಏನೋ ಇಕ್ಕೊಂಡವ್ರೆ, ಅದು ಮಂಗಳೂರಲ್ಲಾಗಿದ್ದು ಹಾರ್ಬರ್ ಹತ್ರ. ಸ್ಪ್ರೇನೇನೋ ಇಕ್ಕೊಂಬಿಟ್ಟು ನಮಗೆ ಎಚ್ಚರನೇ ಆಗಲ್ಲ. ಅವ್ರು ಆಲ್ಟೋ ಕಾರಲ್ಲಿ ಬಂದು ಕಾರ್ನ ಮುಂದೆ ನಿಲ್ಲಿಸ್ಕೊಂಡು ಒಬ್ಬ ಕಾರ್ ರನ್ನಿಂಗ್ ಮಾಡ್ಕೊಂಡು ಇರ್ತಾನೆ, ಇನ್ನಿಬ್ಬರು ಬಂದ್ಬಿಟ್ಟು ಇಲ್ಲಿ ಟ್ಯಾಂಕ್ ಓಪನ್ ಮಾಡಿ ಡೀಸೆಲ್ ಎತ್ಕೊಂಡ್ಬಿಟ್ಟು ಕಾರ್ ಒಳಗೆ ಎತ್ಕೊಂಡು ಬರ್ರಂತ ಹೋಗೇ ಬಿಟ್ರು. ಇನ್ನೊಂದು ಏನಂದ್ರಣ, ಡ್ರೈವಿಂಗಲ್ಲಿ ಡೀಸೆಲ್ ವಾಸನೆ ಕುಡಿದವನು ಮತ್ತೆ ಬೇರೆದಕ್ಕೆ ಹೋಗಕ್ಕೆ ಮನಸ್ಸು ಬರಲ್ಲ. ಹಂಗಾಗಿ ಅದು ಹಂಗೇನೆ ಅಡಿಕ್ಷನ್ ಬಂದ್ಬಿಡುತ್ತೆ ಅದು. ಸರ್, ಈಗ ನಿಮ್ಮ ಅನುಭವದಲ್ಲಿ ಲಾರಿ ಡ್ರೈವರ್ ಚಂದನ ಅಥವಾ ಓನರ್ ಆಗೋದು ಚಂದನ ಅಣ್ಣ? ಸರ್, ಈಗ VR ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತಾರೆ? VR ಎಲ್ಲರೂ ಅಂದರೆ ಅವೆಲ್ಲ ದೊಡ್ಡ ಈಗ ಅಣ್ಣ ಒಂದು ಏನು ಮಾಡಿ ಕಳ್ತನಗಳು ಹೆಂಗೆ ಅಂತಂದರೆ, ಈಗ ನೈಟು ನಿದ್ದೆಗೆಟ್ಬಿಟ್ಟು ಗಾಡಿ ಓಡಿಸಿರ್ತೀವಿ, ಒಂದು ಕಡೆ ಎಲ್ಲೋ ಒಂದು ಕಡೆ ನಿದ್ದೆ ಬಂದುಬಿಟ್ಟು ಸೈಡಿಗೆ ಹಾಕ್ಬಿಡ್ತೀವಿ, ಒಂದು ಕಡೆ ಮಲಗಿಬಿಟ್ಟಿರ್ತೀವಿ. ಆ ಟೈಮಲ್ಲಿ ಮಲಗಿದ್ದು ಏನು ಸ್ಟಾರ್ಟಿಂಗ್ ಮಲಗಿರ್ತೀವಿ 1 ಗಂಟೆ 2 ಗಂಟೆ, ಆ ಟೈಮಲ್ಲಿ ಎಚ್ಚರ ಆಗಲ್ಲ, ಸ್ವಲ್ಪ ಕಷ್ಟನೇ, ಯಾಕೆಂದರೆ ನಿದ್ದೆ ಹೆವಿ ಇರುತ್ತಲ್ವ, ಆವಾಗ ಎಚ್ಚರ ಆಗಲ್ಲ. ಅಂಥ ಟೈಮಲ್ಲಿ ಏನು ಮಾಡಿಬಿಡ್ತಾರೆ, ಅಲ್ಲಿ ರೆಗ್ಯುಲರ್ ಇರ್ತಾರೆ ಅಂಥ ರೋಡ್ಗಳಲ್ಲಿ ಕಳ್ಳರುಗಳು, ಡೀಸೆಲ್ಲು ಟ್ಯಾಂಕ್ ತೂತ ಮಾಡೋದು, ಅಥವಾ ಸೆನ್ಸಾರು ಮೇಲ್ಗಡೆ ಇರುತ್ತೆ ಕ್ಯಾಪ್ ಅದು ಓಪನ್ ಮಾಡೋದು, ಡೀಸೆಲ್ ಎತ್ಬಿಡೋದು, ಅಥವಾ ಬ್ಯಾಟ್ರಿ ಎತ್ತೋದು, ಹಿಂಗೆ ಒಳಗಡೆ ಬಂದು ಮೊಬೈಲ್ಗಳು ಪರ್ಸು ಎಲ್ಲ ಎತ್ತೋದು, ಹಂಗೆಲ್ಲ ಮಾಡ್ತಾರೆ. ನನಗೂ ಎಷ್ಟೋ ಸಲ 2 ಸಲ ಎಕ್ಸ್ಪೀರಿಯೆನ್ಸ್ ಆಗೈತೆ ಕಳ್ತನದಲ್ಲಿ. ಅಂದರೆ ಮುಂಚೆ ಭಾರತ್ ಬೆಂಜ್ ಗಾಡಿ ಓಡಿಸ್ಬೇಕಾದ್ರೆ ಒಂದು ಟ್ಯಾಬ್ ಹಾಕ್ಸಿದ್ವಿ ಗಾಡಿಗೆ ಡಿಸ್ಪ್ಲೇ, ಅದು ಅವರು ಸ್ವಲ್ಪ ವಿಂಡೋನ ಸ್ವಲ್ಪ ಇಳಿಸಿದೆ ಅದರಲ್ಲಿ ಗಾಳಿ ಆಡಲಿ ಅಂದ್ಬಿಟ್ಟು ಉಸಿರಾಡೋದಕ್ಕೆ. ಅದ್ಯಾವುದೋ ಸ್ಪ್ರೇ ಥರ ಏನೋ ಇಕ್ಕೊಂಡವ್ರೆ, ಅದು ಮಂಗಳೂರಲ್ಲಾಗಿದ್ದು ಹಾರ್ಬರ್ ಹತ್ರ. ಸ್ಪ್ರೇನೇನೋ ಇಕ್ಕೊಂಬಿಟ್ಟು ನಮಗೆ ಎಚ್ಚರನೇ ಆಗಲ್ಲ. ಅವ್ರು ಡೈರೆಕ್ಟಾಗಿ ಒಳಗೆ ಬಂದು ಟ್ಯಾಬು ಮತ್ತು ಪರ್ಸು ಎರಡೂ ಎತ್ಕೊಂಡು ಹೋಗಿದ್ರು. ಆಮೇಲೆ ಕಂಪ್ಲೇಂಟು ಕೊಟ್ವಿ, ಅದು ಪೊಲೀಸವರು ಅವ್ರು ಇನ್ನೇನು ಅಷ್ಟು ರೆಸ್ಪಾನ್ಸು ತಗೊಳಕ್ಕೆ ಹೋಗಿಲ್ಲ, ಏನೂ ಮಾಡೋಕ್ಕಾಗಿಲ್ಲ, ಹೋಯ್ತದು. ಅದಾದಮೇಲೆ ಇನ್ನೊಂದು ಸಲ ಪೂನಾ ಬಾಂಬೆ ಎಕ್ಸ್ಪ್ರೆಸ್ ವೇನಲ್ಲಿ ಪೂನಾ ಹತ್ರ ಅಲ್ಲೇನಾಯ್ತು, ಎಕ್ಸ್ಪ್ರೆಸ್ ವೇ ದಾಟಿ ಇನ್ನೇನು ಎಕ್ಸ್ಪ್ರೆಸ್ ವೇ ಮುಗೀತು, ಮಾಮೂಲಿ ಹೈವೇಗೆ ಜಾಯ್ನ್ ಆಗಿ ಸೈಡ್ಗೆ ಹಾಕ್ತೀನಿ, ನಿದ್ದೆ ಸಿಕ್ಕಾಬಟ್ಟೆ ಆಗ್ತೈತೆ, ಕಂಟ್ರೋಲ್ ಆಗಿಲ್ಲ ಅಂದ್ಬಿಟ್ಟು ಸೈಡಿಗೆ ಹಾಕಿ 10-20 ನಿಮಿಷ ಏನೋ ಆಗೈತೆ, ನನಗೆ ಫುಲ್ ನಿದ್ದೆ ಬಂದುಬಿಟ್ಟೈತೆ, ಮಲ್ಕೊಂಡಿದ್ದೆ. ಆವಾಗ ನಮ್ಮ ಗಾಡಿ ಓನರು ಇದ್ದರು, ಅವ್ರಿಗೂ ನಿದ್ದೆ ಬಂದೈತೆ, ಅವರು ಮಲ್ಕೊಂಬಿಟ್ಟಿದ್ರು. ಅವಾಗೇನು 10 ನಿಮಿಷಕ್ಕೆ ಮೇಲ್ಗಡೆ ಸೆನ್ಸರ್ ಕ್ಯಾಪ್ ಬರುತ್ತಾರೆ, ಡೀಸೆಲ್ಲು ಪಂಪ್ ಥರ ಎತ್ಕೊಳ್ಳೋದು ಆ ಪೈಪು, ಅದನ್ನೇ ಓಪನ್ ಮಾಡಿಬಿಟ್ಟು ಅದ್ರ ಸಮೇತ ಕಿತ್ತು ಡೀಸೆಲ್ ಆಲ್ಮೋಸ್ಟ್ ಒಂದು 25 ಲೀಟ್ರ್ ಎತ್ಬಿಟ್ಟವ್ರೆ. ಅಷ್ಟರೊಳಗಡೆ ಹೈವೇ ಪೆಟ್ರೋಲ್ ಅಂತ ವೆಹಿಕಲ್ ಬರುತ್ತಲ್ಲ, ಅವರು ಬಂದು ಸೈರನ್ ಹಾಕಿದ್ರು. ಮಧ್ಯರಾತ್ರಿಲಿ ಹೈವೇ ರಸ್ತಿಲಿ ಅಷ್ಟರೊಳಗೆ ಎಸ್ಕೇಪು. ಅದು ಕಾರಲ್ಲಿ ಬಂದ್ಬಿಟ್ಟು ಡೀಸೆಲ್ ಕದ್ದಿರೋದು. ಆಲ್ಟೋ ಕಾರಲ್ಲಿ ಬಂದು ಕಾರ್ನ ಮುಂದೆ ನಿಲ್ಲಿಸ್ಕೊಂಡು ಒಬ್ಬ ಕಾರ್ ರನ್ನಿಂಗ್ ಮಾಡ್ಕೊಂಡು ಇರ್ತಾನೆ, ಇನ್ನಿಬ್ಬರು ಬಂದ್ಬಿಟ್ಟು ಇಲ್ಲಿ ಟ್ಯಾಂಕ್ ಓಪನ್ ಮಾಡಿ ಡೀಸೆಲ್ ಎತ್ಕೊಂಡ್ಬಿಟ್ಟು ಕಾರ್ ಒಳಗೆ ಎತ್ಕೊಂಡು ಬರ್ರಂತ ಹೋಗೇ ಬಿಟ್ರು. ನಾವು ಗಾಡಿ ಹೌದು, ಅವ್ರಿಗೆ ಎಷ್ಟು ದಿನಕ್ಕೆ 5-6 ಗಾಡಿ ಡೀಸೆಲ್ ಕದೀತಾರೆ, ದಿನಕ್ಕೆ 100-150 ಲೀಟ್ರ್ ಕದ್ರೆ ಅವ್ರಿಗೆ ಆಯ್ತಲ್ಲ ದುಡ್ಡು. ಎಲ್ಲೋಗ್ಬೇಕು ಕೆಲ್ಸಕ್ಕೆ, ಅವರು ಅಲ್ಲೇ ದುಡಿಮೆ ಆಗೋಯ್ತು ಅವ್ರಿಗೆ. ಹಾಗೆಲ್ಲ ಮಾಡ್ತಾರೆ. ಆಮೇಲೆ 2 ಬ್ಯಾಟ್ರಿ ಕದ್ರೆ ಮುಗಿದೋಯ್ತು. ಎಂಥ ಕಳ್ಳಂಗೆ ಕೊಟ್ರು ಡಬಲ್ ಬ್ಯಾಟ್ರಿ 10,000 ರೂಪಾಯಿಗೆ ತಗೊತಾರೆ, ಯಾಕಂದರೆ ನಮ್ಮ ಸ್ವಲ್ಪ ಕೆಪಾಸಿಟಿ ಜಾಸ್ತಿ ಬ್ಯಾಟ್ರಿಗಳಲ್ಲ, ಹಾಗಾಗಿ ಆ ಥರ ಎಲ್ಲ. ಆಮೇಲೆ ರೋಡ್ಗಳು ಎಷ್ಟೋ ಸಲ ಟೋಲ್ಗಳ ಹತ್ರನೇ ಗಾಡಿ ಟೈರ್ನೇ ಬಿಚ್ಕೊಂಡು ಹೋಗವ್ರೆ. ಕಳ್ಳ 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 ಕಳ್ಳರು ನಾವೆಲ್ಲರೂ ವೇದಾಂತ ನುಡಿವ ನಾಡಿನಲ್ಲಿ ಹೀಗೆ ನೀವು. 1 ವರ್ಷನ 2 ವರ್ಷದಿಂದೇನೋ ಇದ್ರ ಹತ್ರ ಶಿರು ಟೋಲ್ ಹತ್ರನೇ ಎಲ್ಲೋ ಅನ್ಕೊಂತೀನಿ, ಯಾವುದೋ ಒಂದು ಗಾಡಿ, ಹೊಸ ಗಾಡಿ ನಿಲ್ಲಿಸ್ಬಿಟ್ಟು ಮಲ್ಕೊಂಡಿದ್ದಾರೆ, ಹಿಂದ್ಗಡೆ 4 ಟೈರು ಬಿಚ್ಕೊಂಡು ಹೋಗಿದ್ದಾರೆ ಹೊಸ ಗಾಡಿದು, ಇದ್ರ ಡಿಸ್ಕು ಸಮೇತ ಬಿಚ್ಕೊಂಡು ಹೋಗವ್ರೆ. ಹಂಗೆಲ್ಲ ಮಾಡ್ತಾರಣ್ಣ ನೈಟ್ ಹೊತ್ತು ಕಳ್ತನ. ಸ್ವಲ್ಪ ಸೇಫಾಗಿರ್ಬೇಕಷ್ಟೇ ನೈಟ್ ಹೊತ್ತು, ಅದಷ್ಟನ್ನು. ಆಮೇಲೆ ಇನ್ನೊಂದು, ಭಯ ಪಡೋಕ್ಕೆ ಹೋಗ್ಬಾರ್ದು ನೈಟ್ ಹೊತ್ತು, ಬಂದ್ಬಿಟ್ಟು ರಾಬ್ರಿ ಮಾಡೋಕ್ಕೆ ಬರೋದು ಅವೆಲ್ಲ ಮಾಡ್ತಾರೆ. ಅಂದರೆ ನಮ್ಮ ಪ್ರಾಣಕ್ಕೆ ಕುತ್ತು ಬಂದಂಥ ಪರಿಸ್ಥಿತಿಲಿ ಏನು ಮಾಡಬೇಕು, ನಾವೇನಾದರೂ ಒಂದು ರಾಡೋ ಇಲ್ಲ ಏನಾದರೂ ಒಂದು ಇಕ್ಕೊಂಡಿರ್ಬೇಕು ಸೇಫ್ಟಿಗೆ. ಅಂದರೆ ಅವ್ರಿಗೇನು ತೊಂದರೆ ಕೊಡಬೇಕು ಅಂತಲ್ಲ, ನಮ್ಮ ಜೀವ ರಕ್ಷಣೆ ಮಾಡ್ಕೊಳಕ್ಕೋಸ್ಕರನಾದರೂ ಅದು ಇಕ್ಕಬೇಕಾಗುತ್ತೆ. ಇಷ್ಟೆಲ್ಲ ರಿಸ್ಕ್ ಇದ್ರೂ ಅಣ್ಣ ಮಾಡ್ತಾ ಇರೋದು ಅದೇನೋ ಗೊತ್ತಿಲ್ಲ, ಒಂಥರ ಅಡಿಕ್ಷನ್ನು ಡ್ರೈವಿಂಗ್ ಅಂದರೆ. ಇದು ಬಿಟ್ಟರೆ ಬೇರೆ ಏನೂ ಆಪ್ಷನ್ನೇ ಇಲ್ಲ ನನಗೆ. ಬೇರೆ ಮಾಡ್ಬೋದು, ಬೇರೆ ಎಲ್ಲ ಆಪ್ಷನ್ ಐತೆ. ಈ ಡ್ರೈವರ್ಗಳಿಗೆ ಒಂದು ಸಲ ಬಂದು ಸ್ಟೇರಿಂಗ್ ಹಿಡ್ದವನೇ ಅಂದರೆ ಅವನಿಗೆ ಇದನ್ನು ಬಿಟ್ಟರೆ ಬೇರೆ ಹೋಗಕ್ಕೆ ಮನಸ್ಸು ಬರೋಲ್ಲ. ಬೇಕಾದ್ರೆ ಏನು ಬೇಕಾದ್ರೆ ಬಿಟ್ಬಿಡ್ತಾನೆ, ಡ್ರೈವಿಂಗ್ ಮಾತ್ರ ಬಿಡೋಲ್ಲ. ಅದೊಂದು ಇದರಲ್ಲಿ ಏನಾಗುತ್ತೆ, ಅಡಿಕ್ಷನ್ ಥರ ಬಂದುಬಿಡುತ್ತೆ ಡ್ರೈವಿಂಗು. ಯಾಕೆಂದರೆ ದುಡ್ಡು ನೋಡ್ತಾನೆ. ಈ ಕಂಪ್ನಿ ಕೆಲಸಕ್ಕೆ ಹೋದರೆ ನಮಗೆ ಎಷ್ಟೋ ತಿಂಗಳಿಗೆ 15,000-20,000 ರೂಪಾಯಿ ದುಡಿಬೋದು. ಇದರಲ್ಲಿ ದುಡಿಮೆನೂ ಆಗುತ್ತೆ. ನಾವು ಎಲ್ಲಿ ಬೇಕಲ್ಲಿ ಓಡಾಡ್ಕೊಂಡಿರ್ತೀವಿ, ಕಷ್ಟ ಐತೆ, ಕಷ್ಟ ಇದ್ದರೂ ಕೂಡ ಆರಾಮಾಗಿರ್ತೀವಿ ಹೊರಗಡೆ ಓಡಾಡ್ಕೊಂಡು. ಅದೊಂಥರ ಅಡಿಕ್ಟ್ ಆಗಿಬಿಡುತ್ತೆ. ಹಂಗಾಗಿ ಡ್ರೈವಿಂಗ್ ಬಂದವರು ಯಾರು ವಾಪಸ್ಸು ಹೋಗೋಕ್ಕೆ ಇಷ್ಟಪಡಲ್ಲ. ಇನ್ನೊಂದು ಏನಂದ್ರಣ್ಣ, ಡ್ರೈವಿಂಗಲ್ಲಿ ಡೀಸೆಲ್ ವಾಸನೆ ಕುಡಿದವನು ಮತ್ತೆ ಬೇರೆದಕ್ಕೆ ಹೋಗಕ್ಕೆ ಮನಸ್ಸು ಬರಲ್ಲ. ಹಂಗಾಗಿ ಅದು ಹಂಗೇನೆ ಅಡಿಕ್ಷನ್ ಬಂದ್ಬಿಡುತ್ತೆ ಅದು. ಡ್ರೈವಿಂಗ್ ಅಣ್ಣ ನನಗೆ ಹೆಚ್ಚು ಕಮ್ಮಿ ಒಂದು 12 ವರ್ಷ ಆಯ್ತಣ್ಣ ಡ್ರೈವಿಂಗ್ ಫೀಲ್ಡಿಗೆ ಬಂದು.
ಈಗ ಏಕಾಏಕಿ ಒಬ್ಬ ಲಾರಿ ಓಡಿಸ್ಬೇಕು ಇಷ್ಟು ದೊಡ್ಡ ಗಾಡಿ ಅಂದರೆ ಕಷ್ಟ, ಯಾರ ಕೈಲೂ ಆಗಲ್ಲ. ಯಾಕಂದರೆ ಅವನು ಕಡಿಮೆ ಅಂದ್ರೂ ಒಂದು 6 ತಿಂಗಳು ಕ್ಲೀನರ್ ಕೆಲಸ ಮಾಡಿ ಪಕ್ಕದಲ್ಲಿ ಕೂತ್ಕೊಂಡು ನೋಡ್ಕೊಂಡು ಗಾಡಿ ಬಗ್ಗೆ ಎಲ್ಲ ತಿಳ್ಕೊಂಡು, ಗೇರಿಂದ ಆಗ್ಬೋದು, ಸ್ಟೇರಿಂಗ್ ಬ್ಯಾಲೆನ್ಸ್ ಆಗ್ಬೋದು, ಗಾಡಿ ಮೇಂಟೈನು, ಗಾಡಿ ಕೆಲಸಗಳು ಪ್ರತಿಯೊಂದು ತಿಳ್ಕೊಂಬಿಟ್ಟು ಅವೆಲ್ಲ ನೀಟಾಗಿ ತಿಳ್ಕೊಂಡಾದ್ಮೇಲೆ ಸ್ಟೇರಿಂಗು ಹಿಡಿದು ಗಾಡಿ ಓಡಿಸೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಅಷ್ಟರಲ್ಲಿ 6 ತಿಂಗಳೊಳಗಡೆ ಅವ್ರಿಗೆ ಒಂದು ಐಡಿಯಾ ಜಡ್ಜ್ಮೆಂಟ್ ಬಂದ್ಬಿಡುತ್ತೆ. ಆವಾಗ ಒಂದು ಬ್ಯಾಲೆನ್ಸ್ ಬರುತ್ತೆ ಗಾಡಿ ಓಡಿಸೋದಕ್ಕೆ. ಅದ್ಬಿಟ್ಟು ಏಕಾಏಕಿ ನಾನು ಬಂದ್ಬಿಟ್ಟು ಗಾಡಿ ಓಡಿಸ್ತೀನಿ ಹೆವಿ ಗಾಡಿಗಳು ಅಂದರೆ ಕಷ್ಟ. ಕೆಲವರು ಈಗ ಮನೆ ಕಡೆ ಆರಾಮಾಗಿದ್ದವರು, ಕೆಲವರು ಚಿಕ್ಕ ಗಾಡಿಗಳು ಓಡಿಸ್ಕೊಂಡಿದ್ದವರು ಏಕಾಏಕಿ ದೊಡ್ಡ ಗಾಡಿಗಳಿಗೆ ಬಂದು ಆಕ್ಸಿಡೆಂಟ್ ಮಾಡಿರೋ ಸುಮಾರು ಎಕ್ಸಾಂಪಲ್ಗಳೈತೆ. ಯಾಕೆಂದರೆ ಗೊತ್ತಾಗಲ್ಲ, ಯಾಕೆಂದರೆ ಇದು ಏರ್ ಬ್ರೇಕ್ ಇರುತ್ತೆ, ಲಾಂಗ್ ಚಾರ್ಜ್ ಇರುತ್ತೆ, ಆಮೇಲೆ ಇವೆಲ್ಲ ಟೈರ್ಗಳು ಇವೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಎಲ್ಲ ದೊಡ್ಡದಾಗೇ ಇರುತ್ತೆ, ಆ ಕಡೆ ಈ ಕಡೆ ಬಿಡ್ತು ಎಲ್ಲ. ಹಾಗಾಗಿ ಸಡನ್ನಾಗಿ ಬಂದವ್ರಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಕಲಿಬೇಕು ಗಾಡಿಗೆ ಬಂದು, ಕಡಿಮೆ ಅಂದರೆ ಒಂದು ಕಲಿತೀವಿ ನಾವು ಕಷ್ಟಪಟ್ಟು ಅಂದರೆ ಪರ್ಫೆಕ್ಟ್ ಡ್ರೈವರ್ ಆಗ್ತೀವಿ ಒಂದು 6 ತಿಂಗಳು ಸಾಕು. 6 ತಿಂಗಳಿಗೆ ಬೇಕಾದ್ರೆ ಪರ್ಫೆಕ್ಟ್ ಡ್ರೈವರ್ ಆಗ್ಬೋದು. ಅಂದರೆ ಮನ್ಸ್ಬಿಟ್ಟು ಅವರು ಕರೆಕ್ಟಾಗಿ ಮನಸ್ಸಿಂದ ಕಲಿಬೇಕು. ಆಮೇಲೆ ಕೆಲಸಗಳು ಕಲ್ತ್ಕೋಬೇಕು, ಮಾಡ್ಕೊಂಡ್ರೆ ಮಾಡ್ಕೋಬೋದು. ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಕ್ಲೀನರಾಗಿಯೇ ನಾನು ಬಂದಿದ್ದು. ಫಸ್ಟು ಚಿಕ್ಕ ಗಾಡಿ ಓಡಿಸ್ತಾ ಇದ್ದೆ. ಚಿಕ್ಕ ಗಾಡಿ ನಾನು ಟಾಟಾ ಎಸಿಂದ ಕಲ್ತಿದ್ದು ಗಾಡಿನ ಹೇಳ್ಬೇಕಂದ್ರೆ. ಟಾಟಾ ಎಸಿ ಅವಾಗ ಹೆಂಗೆ ಅಂದರೆ ನಾನು ಡಿಗ್ರಿ ಮುಗಿಸ್ಕೊಂಡ ತಕ್ಷಣ ಫೈನಲ್ ಇಯರ್ ಟೈಮಲ್ಲಿ ಅದೇನೋ ಗೊತ್ತಿಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಅನ್ನಿಸ್ತು. ಒಂದು ಟಾಟಾ ಎಸಿ ಇತ್ತು, ಟಾಟಾ ಎಸಿಗೆ ಹೋದೆ, ಸಿಮೆಂಟ್ ಗೂಡಂದು. ಅಲ್ಲೋಗಿ ಸಿಮೆಂಟು ಮೂಟೆ ಸಮೇತ ಡೆಲಿವರಿ ಕೊಟ್ಕೊಂಡು ಟಾಟಾ ಎಸಿ ಓಡಿಸ್ಕೊಂಡು ಅದೊಂದು ಹುಚ್ಚು ಬಂತು. ಆಮೇಲೆ ಅವ್ರದ್ದು ಕ್ಯಾಂಟ್ರ್ಗಳು 10 ವೀಲು 12 ವೀಲ್ ಎಲ್ಲ ಗಾಡಿಗಳಿದ್ವು. ಒಂದೊಂದು ಟೈಮಲ್ಲಿ ಲೇಟ್ ಆದಾಗ ಅಲ್ಲೇ ರೂಮ್ ಇತ್ತು, ಅಲ್ಲೇ ಆಲ್ಟ್ ಆಗಿಬಿಡ್ತಿದ್ದೆ. ಬೆಳಗ್ಗೆ ಎದ್ದಾಗ ಗೋಡನಿಂದ ಗಾಡಿ ಆಚೆ ತೆಗಿಬೇಕು, ಮತ್ತು ಶೆಡ್ ಒಳಗೆ ಅಡಕ್ಬೇಕಲ್ವಾ. ಅಂಥ ಟೈಮಲ್ಲಿ ಏನು ಮಾಡ್ತಿದ್ದೆ, ಈಗ ನಾನೇ ಇರ್ತಿದ್ದರಿಂದ ಅಲ್ಲಿ ಗಾಡಿಗಳು ಆಚೆ ಹಾಕೋಕ್ಕೆಲ್ಲ ನಾನೇ ಕೀ ತಗೊಬಿಟ್ಟು ನಾನೇ ಹಾಕುವೆ. ಕ್ಯಾಂಟ್ರ್ಗಳೆಲ್ಲ ಹಿಂಗೆ ಆಚೆ ಹಾಕಿ ಹೊರಕ್ಕೆ ಹಾಕಿ, ಒಂದೊಂದು ಟೈಮಲ್ಲಿ ಲೋಡಿಂಗ್ ಪಾಯಿಂಟ್ ಫ್ಯಾಕ್ಟ್ರಿಗಳು ಏನಾದ್ರು ಹೋದಾಗ ಡ್ರೈವರ್ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ನೋಡ್ಕೊತಾ ಇದ್ದೆ. ನೋಡ್ಕೊಂಡು ಒಂದು 6 ತಿಂಗಳು ಅಲ್ಲೇ ಕೆಲಸ ಮಾಡಿದೆ. ಆಮೇಲೆ ಆ ಕೆಲಸ ಬಿಡೋ ಅಷ್ಟರೊಳಗೆ ಲಾರಿ ಓಡಿಸೋದು ಕಲ್ತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಅವರೇ ಒಂದೊಂದ್ಸಲಿ ನನ್ನೇ ಒಬ್ಬೊಬ್ಬನ್ನೇ ಫ್ಯಾಕ್ಟ್ರಿಗೆಲ್ಲ ಕಳಿಸಿ ಲೋಡೆಲ್ಲ ಮಾಡಿಸ್ಕೊಂಬಂದವ್ರೆ 12 ವೀಲ್ ಗಾಡೀಲಿ. ಆವಾಗ ಆಮೇಲೆ DL ಎಲ್ಲ ಮಾಡಿಸ್ಕೊಂಬಿಟ್ಟು ಆಮೇಲೆ ಬೇರೆ ಗಾಡಿಗಳಿಗೆಲ್ಲ ಹೋಗ್ಕೊಂಡು ಇದು ಮಾಡ್ಕೊಂಡು ಈಗ ಇಷ್ಟು ಗಾಡಿ ಓಡಿಸ್ತಾ ಇರೋದು. ಈಗ ಲೈಟ್ DL ಅಂದರೆ 4 ವೀಲಿಗೆ ಮಾತ್ರ ಬರುತ್ತಣ್ಣ ಲೈಟ್ DL. ಹೆವಿ ಗೂಡ್ಸ್ ಅಂದರೆ ಟ್ರಾನ್ಸ್, ಅದು ಯಾವ ಹೆವಿ ಗಾಡಿ ಏನು ಯಾವ ಬೇಕಾದ್ರೆ ಟ್ರೈಲರ್ ಗಾಡಿ ಬೇಕಾದ್ರೂ ಓಡಿಸ್ಬೋದು, ಬಸ್ಸು ಎಲ್ಲದಕ್ಕೂ ಇನ್ಕ್ಲೂಡ್ ಆಗುತ್ತೆ ಅದು. ಲೈಟ್ ಅಂದರೆ ಕಾರು ಮತ್ತು ಈ ಟಾಟಾ ಎಸಿ ಬೊಲೆರೋ ಅಥವಾ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಆಗ್ಬೋದು, ಆ ಥರ 4 ವೀಲರ್ಗಳಿಗೆ ಮಾತ್ರ ಅದು ಲೈಟ್ ಬರೋದು, ಅದಕ್ಕೆ ಮಾತ್ರ. ಅದರಲ್ಲಿ ಬ್ಯಾಡ್ಜ್ ಬರುತ್ತೆ. ಕಾರು ಎಲ್ಲೋ ಬೋರ್ಡ್ ಓಡಿಸೋರಿಗೆ ಎಲ್ಲೋ ಬೋರ್ಡ್ ಬ್ಯಾಡ್ಜ್ ಮಾಡಿಸ್ಕೊಂಡಿರ್ತಾರೆ. ಆಮೇಲೆ ಇದರಲ್ಲೂ ಕೂಡ ಬ್ಯಾಡ್ಜ್ ಐತೆ, ಹೆವಿ ಬ್ಯಾಡ್ಜು ಏನಂದರೆ ಈಗ ಬಸ್ಗಳು ಓಡಿಸೋದಕ್ಕೆ, ಟ್ರಾವೆಲ್ಸ್ ಬಸ್ಸು ಅವಕ್ಕೆಲ್ಲ ಬ್ಯಾಡ್ಜ್ಗಳು ಕೇಳ್ತಾರೆ. ಅದಕ್ಕೆ ಸಪ್ರೇಟು ಕ್ಯಾಬ್ ಬ್ಯಾಡ್ಜ್ ಅಂತ ಬರುತ್ತೆ ಅದಕ್ಕೆ. ಆಮೇಲೆ ಈಗ ಮೊದಲೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸೋದಕ್ಕೆ ಅವಾಗೆಲ್ಲ ಹೆಚ್ಚು ಕಮ್ಮಿ ಒಂದು ನಾನು ಮಾಡಿಸಿದಾಗ ಒಂದು 4,000 ಏನೋ ಆಗಿತ್ತು. ಇವಾಗೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕಂದ್ರೆ ಒಂದು 15,000-20,000 ರೂಪಾಯಿ ಖರ್ಚಾಗುತ್ತೆ. ಯಾಕಂದರೆ ಇವಾಗ ಹೆವಿ ಲೈಸೆನ್ಸ್ ಮಾಡಿಸ್ಬೇಕಂದ್ರೆ ಸಪ್ರೇಟ್ ಹೋಗಿ ಟ್ರೈನಿಂಗ್ ತಗೋಬೇಕು, ಆಮೇಲೆ ದುಡ್ಡು ಕಟ್ಟಬೇಕು. ಅದೊಂದು 15 ದಿವಸ ಪ್ರೊಸೆಸ್ಸೇ ಹಿಡಿದ್ಬಿಡುತ್ತೆ. ಈಗ ಈ ಟೈಮಲ್ಲಿ ಸ್ವಲ್ಪ ಹೆವಿ ಮಾಡಿಸೋದು ಕಷ್ಟನೇ. ಮೊದಲೆಲ್ಲ ನಾವು ಮಾಡಿಸ್ಬೇಕಾದ್ರೆ ಅಷ್ಟು ಇರಲಿಲ್ಲ, ಆಗೆಲ್ಲ ಬೇಗ ಆಗೋಗ್ಬಿಟ್ಟಿತ್ತು. ಈಗ ನಾನು ರಿನಿವಲಿಗೆ ಬಂದೈತೆ DL. ನಾನು ನಾಳೆ ಚಿಕ್ಕೂರು RTO ಹೋಗ್ಬಿಟ್ಟು ರಿನಿವಲಿಗೆ ಕೊಡಬೇಕು. ನಾಳೆನೇ ಲಾಸ್ಟ್ ಡೇಟ್ ಇರೋದು, ಅದು ಬ್ಯಾಡ್ಜ್ ರಿನಿವಲಿಗೆ ಕೊಡಬೇಕು ನಾಳೆ. ನಾನು ನೋಡ್ಕೊಂಡಿರಲಿಲ್ಲ, ನಿನ್ನೆ ನೋಡ್ಕೊಂಡೆ, ಏನೋ ನೋಡೋಕೆ ಹೋಗ್ಬಿಟ್ಟು ಅವಾಗ ನೋಡಿದ್ರೆ ಡೇಟು ನಾಳೆನೇ ಲಾಸ್ಟ್ ಐತೆ. ಈಗ ಸದ್ಯ ನೋಡ್ಕೊಂಡಿದ್ದು ಗೊತ್ತಾಯಿತು, ಕೊಟ್ಬಿಟ್ಟು ಹೋಗಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಈಗೆಲ್ಲ 5 ವರ್ಷಕ್ಕೊಂದ್ಸಲಿ ಅಣ್ಣ ರಿನಿವಲ್ಲು. ಮೊದಲು 2 ವರ್ಷಕ್ಕೊಂದ್ಸಲ ಇತ್ತು, ಇವಾಗೆಲ್ಲ 5 ವರ್ಷಕ್ಕೊಂದ್ಸಲಿ ರಿನಿವಲ್ ಬರೋದು. 19ರಲ್ಲಿ ಮಾಡಿಸಿದ್ದೆ, ಅದು ಬಿಟ್ಟು ಇವಾಗ ಬಂದೈತೆ ರಿನಿವಲ್ಲು 5ನೇ ವರ್ಷಕ್ಕೆ. ಆಮೇಲೆ ಟ್ಯಾಕ್ಸ್ಗಳು ಅಂದರೆ ಅಣ್ಣ ಇದು 3 ತಿಂಗಳು ಟ್ಯಾಕ್ಸ್ ಇರುತ್ತೆ, 6 ತಿಂಗಳದ್ದು ಇರುತ್ತೆ, ವರ್ಷದ ಟ್ಯಾಕ್ಸ್ ಇರುತ್ತೆ. ಈಗ ಒಂದು ಕ್ವಾರ್ಟರ್ ಟ್ಯಾಕ್ಸ್ ಅಂತಲೇ ಇಟ್ಕೊಳ್ಳೋಣ. ಈಗ ಈ ಟ್ಯಾಕ್ಸ್ ಕಡಿಮೆ ಅಂದರೆ ಒಂದು ಅಂದಾಜಲ್ಲಿ ಈ ಪರ್ಫೆಕ್ಟಾಗಿ ಅನ್ನೋದಕ್ಕಿಂತ ಅಂದಾಜಲ್ಲಿ ಒಂದು 21,000-22,000 ರೂಪಾಯಿ ಟ್ಯಾಕ್ಸೇ ಬಂದುಬಿಡುತ್ತೆ. ಆಮೇಲೆ ಪರ್ಮಿಟಿಗೆ ಬೇರೆ ಸಪ್ರೇಟ್ ಐತೆ. ನ್ಯಾಷನಲ್ ಪರ್ಮಿಟಿಗೆ ಅದೊಂದು 25,000 ರೂಪಾಯಿ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ ನ್ಯಾಷನಲ್ ಪರ್ಮಿಟು. ನ್ಯಾಷನಲ್ ಪರ್ಮಿಟ್ ಬಂದು ಸ್ವಲ್ಪ ವೇರಿಯೇಷನ್ ಇರುತ್ತೆ. ಈ ಆಲ್ಮೋಸ್ಟು 14 ವೀಲು 16 ವೀಲು ಸೇಮೇ, 12 ವೀಲು 10 ವೀಲಿಗೆ ಒಂದು ಸ್ವಲ್ಪ ಕಡಿಮೆ ಬರುತ್ತೆ, 6 ವೀಲಿಗೆ ಒಂದು ಸ್ವಲ್ಪ ಕಡಿಮೆ ಬರುತ್ತೆ. ಅವು 10 H ಕೆಪಾಸಿಟಿ ಏನಿರುತ್ತೆ ಅದಕ್ಕೆ ತಕ್ಕಂತೆ ಅದಕ್ಕೆ ಇನ್ಸೂರೆನ್ಸ್ ಆಗ್ಬೋದು ಅಥವಾ ಟ್ಯಾಕ್ಸು ಇನ್ಸೂರೆನ್ಸ್ ಆಗ್ಬೋದು, ಟ್ಯಾಕ್ಸ್ ಆಗ್ಬೋದು, ಪರ್ಮಿಟ್ಟು ಅವೆಲ್ಲ ಅದಕ್ಕೆ ತಕ್ಕಂತೆಯೇ ಇರುತ್ತೆ. ಮೇಂಟೆನೆನ್ಸು ಹಂಗೇ ಅದಕ್ಕೆ ತಕ್ಕಂತೆ ಇರುತ್ತೆ. ಡೈಲಿ ಮೇಂಟೆನೆನ್ಸ್ ಅಂತಂದರೆ ಗಾಡೀಲಿ ನಾವು ಫಸ್ಟು ಈಗ ಎಲ್ಲೋ ಅಂತ ಆಲ್ಟ್ ಆಗಿರ್ತೀವಿ ಅಂದ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಗಾಡಿ ಸ್ಟಾರ್ಟ್ ಮಾಡೋಲ್ಲ. ಫಸ್ಟು
ಹೋಗ್ಬಿಟ್ಟು ಆಯಿಲ್ ಚೆಕ್ ಮಾಡ್ಕೊಂಬರೋದಾಗ್ಬೋದು. ಆಯಿಲ್ ಏನು ಡೈಲಿ ಚೆಕ್ ಮಾಡೋದೇನು ಬೇಕಾಗಲ್ಲ, 2 ದಿನ ಇಲ್ಲ ಒಂದು 3-4 ದಿವಸಕ್ಕೆ ಒಂದ್ಸಲಿ ಚೆಕ್ ಮಾಡ್ಕೊಂಡ್ರೂ ನಡೆಯುತ್ತೆ. ಅದೊಂದು ಚೆಕ್ ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ಕೆಳಗೆ ಇಳಿದೋಗಿ ಟೈರಲ್ಲಿ ಒಂದ್ಸಲಿ ಏರೆಲ್ಲ ಕರೆಕ್ಟಾಗೈತಾ ಅಥವಾ ಪಂಚ್ಕಿಂಚರ್ ಆಗೈತಾ, ವೀಲ್ ಬೋಲ್ಟ್ಗಳು ಏನಾರು ಕಟ್ಟಾಗಿದ್ದಾವ, ವೀಲ್ ಬೋಲ್ಟ್ಗಳು ಯಾಕಂದರೆ ರೋಡ್ಗಳು ಸರಿ ಇಲ್ಲ ಇವಾಗೆಲ್ಲ. ಮೊದಲೇ ಗುಂಡಿ ಹಳ್ಳ ದಿಂಡಿ ಹಿಡಿದಾಗ ವೀಲ್ ಬೋಲ್ಟ್ಗಳು ಕಟ್ಟಾಗಿ ಚಾನ್ಸ್ ಇರುತ್ತೆ. ಆವಾಗ ವೀಲ್ ಬೋಲ್ಟ್ ಏನಾರು ಕಟ್ಟಾಗಿದ್ದಾವೆ ಎಲ್ಲ ಒಂದು ರೌಂಡು ಗಾಡಿ ಸರೌಂಡಿಂಗ್ ಬಂದುಬಿಟ್ಟು ಏನು ಮಾಡಿ ಕೂಲೆಂಟ್ ಏನು ಮೊದಲಿನ ಥರ ಏನು ಇವಾಗೇನು ನೀರು ಹಾಕೋ ಥರ ಇಲ್ಲ. ಕೂಲೆಂಟ್ ಅಷ್ಟೇ ಬೇಗ ಕಡಿಮೆನೂ ಆಗೋಲ್ಲ. ಆದರೂ ಒಂದ್ಸಲಿ ಚೆಕ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಇವಾಗ ಅಂದರೆ ಈ ಗಾಡಿಗಳೇನು ತೋರಿಸಲ್ಲ. ಈಗ ಬರ್ತಿರೋ BS6 ಗಾಡಿಗಳಲ್ಲಿ ಏನೇ ಕಡಿಮೆ ಆದರೂ ಕೂಡ ತೋರಿಸ್ಬಿಡುತ್ತೆ ಚೆಕ್ ಸಿಗ್ನಲಲ್ಲಿ. ಆಯಿಲ್ ಕಡಿಮೆ ಆಗ್ಬೋದು, ಕೂಲೆಂಟೇ ಕಡಿಮೆ ಆಗ್ಬೋದು, ಎಲ್ಲದನ್ನೂ ಕೂಡ ಪ್ರತಿಯೊಂದು ತೋರಿಸ್ಬಿಡುತ್ತೆ. ಈ ಗಾಡೀಲೇನು ತೋರಿಸಲ್ಲ. ಹಂಗಾಗಿ ನಾನು ಒಂದು ಟೈಮಲ್ಲಿ ವಾರಕ್ಕೊಂದು ಟೈಮಲ್ಲಿ ಕೂಲೆಂಟ್ ಕ್ಯಾಪ್ ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ಕೊತೀನಿ. ಹಂಗಾದ್ರೆ ಸ್ವಲ್ಪ ಕಡಿಮೆ ಇದ್ದಾಗ ಏನು ಮಾಡ್ತೀನಿ, ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಬಿಟ್ಟು ಇಲ್ಲ ಕೂಲೆಂಟ್ ಇಕ್ಕೊಂಡಿರ್ತೀನಿ. ಕೂಲೆಂಟ್ ಇಕ್ಕೊಂಡು ಅದೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀರು ಮತ್ತು ಕೂಲೆಂಟ್ ಎರಡು ಮಿಕ್ಸ್ ಮಾಡ್ಕೊಂಬಿಟ್ರೆ ನಡೆಯುತ್ತೆ. ಅದು ಬಿಟ್ಟರೆ ಆಯಿಲ್ ಚೆಕ್ ಮಾಡ್ಕೊಂಡ್ರೆ ಆಮೇಲೆ ಇಂಜಿನ್ ಸ್ಟಾರ್ಟ್ ಮಾಡಿದ ತಕ್ಷಣ ಬೆಳಗ್ಗೆ ಇಂಜಿನ್ ಸ್ಟಾರ್ಟ್ ಮಾಡ್ತೀವಲ್ಲ, ಇಂಜಿನ್ ಸ್ಟಾರ್ಟ್ ಮಾಡಿಬಿಟ್ಟು ಒಂದೇ ಸಲ ರೈಸ್ ಮಾಡೋಕ್ಕೆ ಹೋಗ್ಬಾರ್ದಣ್ಣ. ಒಂದು ಕಡಿಮೆ ಅಂದ್ರೆ ಒಂದು 30-40 ಸೆಕೆಂಡ್ ಬಿಡಬೇಕು ಐಡ್ಲಿಂಗಲ್ಲಿ. ಯಾಕೆಂದರೆ ಆಯಿಲ್ ಏನಾಗುತ್ತೆ, ನಾವು ಸ್ಟಾಪ್ ಮಾಡಿದಾಗ ಎಲ್ಲ ಬಾಟಮಿಗೆ ಬಂದುಬಿಡುತ್ತೆ. ಸಂಪಲ್ಲಿ ಇರುತ್ತಲ್ವಾ, ನಾವು ಒಂದೇ ಸಲ ಇಂಜಿನ್ ಆನ್ ಮಾಡಿ ರೈಸ್ ಮಾಡಿಬಿಟ್ರೆ ಆ ಮೇಲ್ಗಡೆ ಎಲ್ಲ ಆಯಿಲ್ ಇರೋಲ್ಲ, ಫುಲ್ ಡ್ರೈ ಇಂಜಿನ್, ಅದು ಗೇರ್ಗಳೆಲ್ಲ ಓಡ್ದಂಗೆ ಆಗುತ್ತೆ. ಒಂದು 30-40 ಸೆಕೆಂಡ್ ಹಂಗೆ ನಿಧಾನ ಸ್ಲೋಲಿ ಹೊಡೆದಾಗ ಎಲ್ಲ ಫುಲ್ ಸರ್ಕ್ಯುಲೇಷನ್ ಆಗುತ್ತೆ ಆಯಿಲು. ಎಲ್ಲ ಸರ್ಕ್ಯುಲೇಷನ್ ಆದಮೇಲೆ ಆಮೇಲೆ ಬೇಕಾದ್ರೆ ರೈಸ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ವ್ಯಾಕಮ್ ನೋಡ್ಕೋಬೇಕು ಗಾಡಿ ಮುಂದೆ ಬಿಡಬೇಕಂದಾಗ. ಯಾಕಂದ್ರೆ ಇವಾಗಂದರೆ ವ್ಯಾಕಮ್ ಲೋಡ್ ಆಗಿಲ್ಲ ಅಂದರೆ ಗಾಡಿನೇ ಮುಂದಕ್ಕೆ ಹೋಗೋಲ್ಲ, ಎಂಡ್ ಬ್ರೇಕ್ ರಿಲೀಸ್ ಆಗೋಲ್ಲ. ಹಾಗಾಗಿ ವ್ಯಾಕಮ್ಮು ಒಂದು 6-8 ಮೇಲೆ ಇರಬೇಕು. ಅಷ್ಟರ ಮೇಲಿದ್ದರೆ ಗಾಡಿ ವ್ಯಾಕಮ್ಮು ರಿಲೀಸ್ ಆಗುತ್ತೆ. ಅದೊಂದು ನೋಡ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ಮೇಂಟೆನೆನ್ಸ್ ಇನ್ನೇನು ಮಾಮೂಲಿ ಟೈರಿಂದ ಹೇಳಿದೆ ಅಷ್ಟು ಬರುತ್ತಣ್ಣ ಮೇಂಟೆನೆನ್ಸ್. ಡೈಲಿ ಮೇಂಟೆನೆನ್ಸ್ ಅಂದರೆ ಬ್ಯಾಟ್ರಿ ಒಂದು ಚೆಕಪ್ ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ನಾವೇನಾದ್ರು ಲೋಡ್ ಏನಾರು ತುಂಬಿದರೆ, ಲೋಡ್ ಏನಾರು ಹಗ್ಗ ಲೂಸ್ ಆಗವ ಅಥವಾ ಏನಾದರೂ ಜರುಗವ, ಅದೊಂದು ನೋಡ್ಕೋಬೇಕಾಗತ್ತೆ. ಸರ್, ಈಗ ನಿಮ್ಮ ಅನುಭವದಲ್ಲಿ ಅಣ್ಣ ಲಾರಿ ಡ್ರೈವರ್ ಚಂದನ ಅಥವಾ ಓನರ್ ಆಗೋದು ಚಂದನ? ಅಣ್ಣ ಈಗಿರೋ ಸಿಚುವೇಷನಲ್ಲಿ ಓನರ್ಗಿಂತ ಡ್ರೈವರ್ ಆಗಿರೋದೇ ಬೆಸ್ಟು. ಯಾಕಂದರೆ ಓನರ್ಗೆ ಕಷ್ಟಗಳು ನೋಡಿ ನಾನು ಓನರ್ಗಳು ಕಷ್ಟನ ತಿಂಗಳಾದರೆ EMI ಕಟ್ಟಬೇಕಾಗುತ್ತೆ. ಗಾಡಿ ಮೇಂಟೆನೆನ್ಸ್ ಆಗ್ಬೋದು, ಟೈರ್ ಆಗ್ಬೋದು, ಎಲ್ಲ ಕಡಿಮೆ ಖರ್ಚಿಲ್ಲ. ಒಂದು ಜೊತೆ ಟೈರ್ ಹಾಕ್ತೀವಿ MRF ಅಂದರೆ 53-54 ಸಾವಿರ ರೂಪಾಯಿ ಐತೆ. ಒಳ್ಳೆ ಬಟನ್ ಟೈರ್ ಹಾಕ್ತೀವಿ, ಒಳ್ಳೆ ಟೈರ್ ಅಂದರೆ. ನಾವು ಹೊಡೆಯೋ ಲೋಡ್ಗಳಿಗೆ ಈಗ ರೋಡ್ಗಳಿಗೆಲ್ಲ 6 ತಿಂಗಳಿಂದ 7 ತಿಂಗಳು ಬಂದರೆ ಹೆಚ್ಚು ಟೈರ್ಗಳು ಹೋಗ್ಬಿಡ್ತವೆ. ಆಮೇಲೆ ಇದಕ್ಕೆ 16 ಟೈರು ಒಂದೇ ಸಲ ಹಾಕಬೇಕು ಅಂದರೆ 4.5 ಲಕ್ಷ ದುಡ್ಡು ಬೇಕಾಗುತ್ತೆ. ಆಮೇಲೆ ಕಂತು ಈಗ ಸೆಕೆಂಡ್ ಗಾಡಿ ಹಾಕೋದ್ರಿಂದ ಪರವಾಗಿಲ್ಲ, ಅವ್ರಿಗೆ ಅಷ್ಟು ಬರಲ್ಲ. ಅದೇ ನಾವು ಹೊಸ ಗಾಡಿ ಹಾಕ್ತೀವಿ ಅಂದರೆ ಕಂತು 1,10,000 1,20,000 ತನಕ ಬಂದುಬಿಡುತ್ತೆ ಮ್ಯಾಕ್ಸಿಮಮ್ EMI. ಒಂದೊಂದು ತಿಂಗಳು ದುಡಿಮೆ ಆಗುತ್ತೆ, ಒಂದೊಂದು ತಿಂಗಳು ದುಡಿಮೆ ಆಗೋಲ್ಲ. ದುಡಿಮೆ ಆಗದೇ ಇರೋಂಥ ಟೈಮಲ್ಲಿ ಓನರ್ ಕೈಯಿಂದ ಕಟ್ಕೊಂಡಂಗಿರಬೇಕು. ಈಗ ದುಡ್ಡಿರೋದ್ರೆ ಕಟ್ಕೊತಾರೆ. ಈಗ ಇಲ್ಲ ನಾನು ಗಾಡಿಲೇ ದುಡ್ದು ಗಾಡಿಲೇ ನಾನು ಕತ್ತೀನಿ, ಗಾಡಿಲೇ ಡ್ರೈವರಿಗೆ ಸಂಬಳ ಕೊಡ್ತೀನಿ ಅಂದರೆ ಅದು ಭಾಳ ಕಷ್ಟ. ಎಷ್ಟೋ ಜನ ಗಾಡಿ ಮಾರ್ಕೊಂಡಿರೋರು ಇದ್ದಾರೆ ಮನೆ ಮಠನ. ಎಷ್ಟೋ ಜನ ಕೆಲವ್ರಿಗೆ ಆಗಿಬರುತ್ತೆ ಗಾಡಿ, ಕೆಲವ್ರಿಗೆ ರೂಟ್ ಗೊತ್ತಿರುತ್ತೆ, ದುಡಿಮೆ ಹೆಂಗೆ ಮಾಡೋದು ಅಂತ ಗೊತ್ತಿರುತ್ತೆ, ಫಿಕ್ಸ್ ಲೋಡ್ಗಳು ಇರ್ತವೆ ಅವ್ರಿಗೆ. ಅಷ್ಟು ಹೊಡ್ಕೊಂಡು ಕೆಲವರು ಆರಾಮಾಗೆಲ್ಲ ಮೇಂಟೈನ್ ಮಾಡ್ಕೊತಾರೆ. ಆಮೇಲೆ ಇನ್ನೊಂದೇನೆಂದರೆ ನಮಗೆ ಈಗ ನಾನು ತಿಳ್ಕೊಂಡಿರೋ ಮಟ್ಟಿಗೆ ಡ್ರೈವರಾಗಿನ ಸ್ವಲ್ಪ ನೆಮ್ಮದಿ. ನಾವೇನು ಗಾಡಿ ಓಡಿಸ್ಕೊತೀವಿ, ಗಾಡಿ ಮೇಂಟೈನ್ ನೋಡ್ಕೊತೀವಿ. ಆಮೇಲೆ ನಮ್ದೇನೈತೆ ರಿಸ್ಕ್ ಇರೋಲ್ಲ. ತಿಂಗಳಾದ್ಮೇಲೆ EMI ಕಟ್ಟಬೇಕು, ಗಾಡಿಗೆ ಟೈರ್ ಹಾಕ್ಸ್ಬೇಕು, ಅದಿರಲ್ಲ. ಈಗ ಹೆಚ್ಚು ಕಮ್ಮಿ ಹೆಂಗೆ ಅಂದರೆ ಈಗ ನಮಗೇನು ಉಳಿತು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಉಳಿಬೋದು ಓನರ್ಗೆ. ಅದೇ ನಾವೇ ಓನರ್ ಆದರೆ ಎರಡೂ ರಿಸ್ಕು ನಮಗೆ ಬಂದುಬಿಡುತ್ತೆ. ಗಾಡಿನೂ ಓಡಿಸ್ಕೋಬೇಕು, ಇತ್ಲಾಗಿ ಈಗ ನಮ್ಮದು ನೋಡ್ಕೋಬೇಕು, ಗಾಡಿದು ನೋಡಬೇಕು, ಡಬಲ್ ಬಂದುಬಿಡುತ್ತೆ. ಹಂಗಾಗಿ ಅದೊಂದು ಸ್ವಲ್ಪ ಹಿಂಸೆ ಆಗುತ್ತೆ ಓನರ್ ಮಾಡ್ಕೊಂಡ್ರೆ. ಅಂದರೆ ಒಂದು ಗಾಡಿ ಇದ್ದರೆ ಸ್ವಲ್ಪ ಕಷ್ಟನೇ. 2 ಗಾಡಿ ಇದ್ದು ಸ್ವಲ್ಪ EMIಗಳು ಕಮ್ಮಿ ಬರ್ತವೆ ಅಂದರೆ ಮೇಂಟೈನ್ ಮಾಡ್ಕೋಬೋದು, ರೊಟೇಷನ್ ಆಗುತ್ತೆ. ಒಂದೇ ಗಾಡೀಲಿ ಸ್ವಲ್ಪ ಕಷ್ಟ. ಆಮೇಲೆ ಹೊಸ ಗಾಡಿ ಹಾಕ್ತಾರೆ ಎಂದರೂ ಸ್ವಲ್ಪ ಅದು ಅವಾಯ್ಡ್ ಮಾಡಬೇಕು. ಈಗಿನ ಸಿಚುವೇಷನಲ್ಲಿ ಮಾರ್ಕೆಟಲ್ಲಿ ಲೋಡ್ಗಳು ಕಡಿಮೆ ಅಣ್ಣ. ಹೊಸ ಗಾಡಿಗಳಿಗೆ ಹೊಸ ಗಾಡಿ ಹಾಕಿ ಎಲ್ಲ ಮೇಂಟೈನ್ ಮಾಡ್ತೀನಿ ಅಂದರೆ ಆಗೋಲ್ಲ. ಆದಷ್ಟು ಹಾಕೋಂಥವ್ರಿದ್ರೆ ಸೆಕೆಂಡ್ ಗಾಡಿಗಳು ಸ್ವಲ್ಪ ಒಳ್ಳೆ ಮಾಡಲು ಹಾಕಬೇಕು. ಅಂದರೂ ಅದರಲ್ಲೂ ಗಾಡಿಗಳು ರಿಪೇರಿ ಬಂದುಬಿಡ್ತವೆ ಸೆಕೆಂಡ್ಸಲ್ಲೂ. ನೋಡ್ಕೊಂಡು ಒಳ್ಳೆ ಗಾಡಿ ಸಿಕ್ಕಿದ್ರೆ ಹಾಕ್ಕೊಂಡು ಆದಷ್ಟು ಅವರೇ ಓನಾಗಿ ಓಡಿಸ್ಕೊಂಡ್ರೆ EMIಗಳು ಕಡಿಮೆ ಬಂದಾಗ ಒಂದು ಸ್ವಲ್ಪ ಏನೋ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. EMIಗಳು ಜಾಸ್ತಿ ಬಂದರೆ ಭಾಳ ಕಷ್ಟ. ಯಾಕಂದರೆ ಇದು ಮಳೆಗಾಲದಲ್ಲಿ ಫುಲ್ 2 ತಿಂಗಳು 3 ತಿಂಗಳು ಫುಲ್ಲು ಡಲ್ಲಾಗಿ ಹೋಗಿರುತ್ತೆ. ಆವಾಗ ಡ್ರೈವರ್ ಪೇಮೆಂಟು ಹುಟ್ಟಲ್ಲ, ಆ ರೇಂಜ್ಗೆ ಆಗೋಗ್ಬಿಡುತ್ತೆ ಈ ಗಾಡಿ ಡಿಪಾರ್ಟ್ಮೆಂಟು. ನಾವೇ ಎಷ್ಟು ಒಂದು ಈ ಮಳೆ ಟೈಮಲ್ಲಿ 1 ತಿಂಗಳು ಆಚೆ ತಿಂಗಳು ಏನು ದುಡಿಮೆನೇ ಆಗಿಲ್ಲ ಗಾಡಿಗೆ. ಓನರ್ ಕೈಯಿಂದ ಕಂತು ಕಟ್ಟವ್ರೆ, ಅವ್ರು ಇರೋವತ್ತಿಗೆ ಕಟ್ಕೊಂಡವ್ರೆ. ಇಲ್ದೇ ಇರೋರಾದ್ರೆ ಏನು ಮಾಡ್ತಾರೆ, ಇಲ್ದೇ ಇರೋದು ಏನೂ ಮಾಡೋಕ್ಕಲ್ಲ. ಫೈನಾನ್ಸರ್ ಮನೆ ಬಾಗಿಲಿಗೆ ಹೋಗ್ತಾರೆ,
ಆಮೇಲೆ ಅದು 2 ತಿಂಗಳು ಅವಾಗ ಏನಿಲ್ಲ ಈ ಫೈನಾನ್ಸ್ ಅವರು 1 ತಿಂಗಳು ಸುಮ್ಮನೆ ಇರ್ತಾರೆ. 2ನೇ ತಿಂಗಳು ಏನಾದ್ರು ಚೆಕ್ ಬೌನ್ಸ್ ಆಯಿತು ಅಂತಂದರೆ ಮನೆ ಬಾಗಿಲಿಗೆ ಬಂದು ಗಾಡಿ ತಗೊಂಡು ಹೋಗ್ತಾರೆ. ಎಲ್ಲಂದ್ರಿ ಗಾಡಿ ಎಲ್ಲಿ ಸಿಗುತ್ತೆ ಅಲ್ಲೇ ನೆಟ್ವಲ್ಗಳ ಹತ್ರ ಎಲ್ಲ ಅಡ್ಡ ಹಾಕ್ತಾರೆ. ಅವರೆಲ್ಲ ಗ್ರೂಪಲ್ಲಿ ಇರುತ್ತೆ, ಗಾಡಿ ನಂಬರ್ ಕಳಿಸ್ಬಿಡ್ತಾರೆ. ಕಳಿಸ್ದಾಗ ಏನಾಗುತ್ತೆ ಅವ್ರಿಗೆಲ್ಲ ನೋಡ್ತಾ ಇರ್ತಾರೆ, ಗಾಡಿ ಓಡ್ತಾ ಇದ್ದು ಪಾಸ್ ಆಗ್ತಾಯ್ತಾ, ಹೋಗ್ಬಿಟ್ಟು ಬಂದು ಬೈಕಲ್ಲಿ ಬಂದು ಅಡ್ಡ ಹಾಕೋದು. ಆಮೇಲೆ ಬಾ ಶೆಡ್ ಹೊಡಿ ಅಂತ ಅನ್ನೋದಕ್ಕೆ ಶೆಡ್ ಓಡಿಸ್ಬಿಡ್ತಾರೆ ಡೈರೆಕ್ಟು ಗಾಡಿನ. ಹಂಗೆಲ್ಲ ಮಾಡಿ ಆಮೇಲೆ ಗಾಡಿ ಒಂದ್ಸಲಿ ಶೆಡ್ ಹೊಡ್ದು ಅಂತಂದರೆ ಗಾಡಿ ಈಚೆ ಕಡೆಗೆ ಬರೋಕ್ಕೆ ಅವರಿಗೆ ಲಂಚ ಕೊಟ್ಟು ಬರಬೇಕು. ನಾವು EMI ಕಟ್ಟಿದ್ರು ಕೊಡವ ಶೆಡ್ಡಿಂದ ಆಚೆಗೆ ತೆಗಿಬೇಕು ಅಂದರೆ ಅವರಿಗೆ ಅಷ್ಟು ಇಷ್ಟು ಅಂತ ಅಮೌಂಟ್ ಕೊಟ್ಟು ಡಿಮ್ಯಾಂಡ್ ಮಾಡ್ತಾರೆ. ಅದೆಲ್ಲ ಕೊಟ್ಬಿಟ್ಟು ಬರಬೇಕು. ಅದಂಗೆ ಇಲ್ಲಾಂದರೆ ಫುಲ್ ಕಟ್ರಿ, ಕ್ಲಿಯರ್ ಮಾಡಿರಿ, ಹಳೆದಲ್ಲೇ ಕ್ಲಿಯರ್ ಮಾಡಿರಿ. ಇಲ್ಲ ಒಂದು ತಿಂಗಳದ್ದು ಕಟ್ರಿ, 1 ತಿಂಗಳು ಕಟ್ಟಿದ್ರೆ ಬಿಡ್ತೀವಿ, ನಮ್ಗೊಂದು 10,000-20,000 ಕೊಡ್ರಿ ಅಡ್ಜಸ್ಟ್ಮೆಂಟು. ಇಲ್ಲ ಕೊಡೋದೇ ಇಲ್ಲ 1 ತಿಂಗಳು ಮಾತ್ರ, ಇಲ್ಲ ಹಂಗಾರೆ ಬಿಡಲ್ಲ ಅನ್ನೋ ಥರ ಎಲ್ಲ ಅಡ್ಜಸ್ಟ್ಮೆಂಟ್ಗಳಿದ್ದಾವೆ ಈಗೆಲ್ಲ. ಅದು ಹಂಗೆಲ್ಲ ಹೊಸ ಗಾಡಿದು ರಿಸ್ಕ್ ಐತೆ. ಹೊಸ ಗಾಡಿ ಮಾಡೋರ್ಗಣ ಒಂದು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು ಗಾಡಿ ಫೀಲ್ಡಲ್ಲಿ. ಅವರು ಗಾಡಿಗಳು ಇರಬೇಕು, ಅವರಿಗೆ ಗೊತ್ತಿರಬೇಕು, ಪ್ರತಿಯೊಂದು ಗಾಡಿ ಬಗ್ಗೆ ಗೊತ್ತಿರಬೇಕು, ಲೋಡಿಂದು ಗೊತ್ತಿರಬೇಕು, ಯಾರ ಮೇಲೂ ಡಿಪೆಂಡ್ ಆಗಿರ್ಬಾರ್ದು, ಅವರ ಲೋಡ್ಗಳು ಇರಬೇಕು, ಹೊಡಿತಾ ಇರಬೇಕು. ಅಂಥವ್ರಿಗಾದರೆ ಹೊಸ ಗಾಡಿ ಬಂಡವಾಳ ಇರಬೇಕು ಮೇಯ್ನು. ನನ್ನ ಹತ್ರ ದುಡ್ಡು ಆಯ್ತಪ್ಪ, ನಾನು 2 ತಿಂಗಳು ಗಾಡಿ ಮನೆ ಹತ್ರ ನಿಂತ್ಕೊಂಡಿದ್ರು ನಾನು ಕಂತು ಕಟ್ತೀನಿ ಅಂತ ಇದ್ದಾಗ ಅವ್ರಿಗೆ ಹೊಸ ಗಾಡಿ ಮಾಡ್ಕೊಂಡ್ರೆ ನಡೆಯುತ್ತಣ್ಣ. ಇಲ್ಲಾಂದರೆ ಭಾಳ ಕಷ್ಟ ಐತೆ. VR ಎಲ್ಲರೂ ಅಂದರೆ ಅವೆಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು, ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ನಾವು. ಅಂದರೆ ಅವರು ಅಂದರೆ ಆ ಟೈಮಲ್ಲಿ ಹಂಗಿತ್ತಣ್ಣ ಬಿಸ್ನೆಸ್ಸು. ಅವರೇನು ಈಗ ಹಳು ಬರಲ್ಲಣ್ಣ, ಅವರು ಸ್ಟಾರ್ಟಿಂಗಿಂದನೂ ಹಳು ಬರಲ್ವಾ. ಅವ್ರದ್ದು ಅವಾಗೆಲ್ಲ ಚೆನ್ನಾಗಿ ಕಾಂಟ್ಯಾಕ್ಟ್ಗಳು ಬೆಳ್ಕೊಂಡಿರೋದ್ರಿಂದ ಅವ್ರಿಗೆ ಸ್ವಲ್ಪ ವರ್ಕೌಟ್ ಆಯಿತು. ಒಂದು ಲಾರಿ ಹಿಡ್ಕೊಂಡು ಬಂದ್ಬಿಟ್ಟಾವ, ನಾವು ರಮಾನಿದ್ದೀವಿ. ಅಂದರೆ ಇವಾಗ ಈ ರಿಸರ್ಚ್ ಈಗ ಸ್ವಲ್ಪ ಕಡಿಮೆನೇ ಮೊದಲಿಗೆ ಕಂಪೇರ್ ಮಾಡ್ಕೊಂಡ್ರೆ. ಅವರೆಲ್ಲ ಹಳುಬ್ರಲ್ವಾ, ಎಲ್ಲ ಪ್ರತಿಯೊಂದೂ ಕಾಂಟ್ಯಾಕ್ಟ್ ಐತೆ. ಹಂಗಾಗಿ ಇಡೀ ನಮ್ಮ ದೇಶದಲ್ಲಿ ಪೂರ್ತಿ ಎಲ್ಲ ಕಡೆ ಆವರಿಸ್ಕೊಂಡವ್ರು ಅವರು. ಅವ್ರದ್ದು ಅಂದರೆ ಹಳುಬ್ರು. ಈಗ ಹೊಸ್ದಾಗಿ ಬಂದು ಟ್ರಾನ್ಸ್ಪೋರ್ಟ್ ಫೀಲ್ಡಿಗೆ ನಾನು ಗಾಡಿ ಮಾಡ್ಕೊಂಡು ಬೆಳಿತೀನಿ ಅಂದರೆ ಅದು ಆಗದೇ ಇರೋ ಮಾತದು, ಭಾಳ ಕಷ್ಟ ಐತೆ. ದೊಡ್ಡ ದೊಡ್ಡ ಕಂಪ್ನಿಗಳು ಅದೇ ಅವ್ರು ಅಂದರೆ ಹಳುಬ್ರಲ್ಲ, ಗೊತ್ತಿರುತ್ತೆ ಪ್ರತಿಯೊಂದೂ. ಅಂದರೆ ಆ ಕಷ್ಟಪಟ್ಟವ್ರೆ ಅಂಥ ಟೈಮಲ್ಲಿ, ಸ್ಟಾರ್ಟಿಂಗಲ್ಲಿ ಇನಿಷಿಯಲ್ ಟೈಮ್ಗಳಲ್ಲಿ ಬೇಜಾನು ಕಷ್ಟಪಟ್ಟಿರ್ತಾರೆ. ಆವಾಗ ಅವ್ರಿಗೆ ಒಂದು ಸ್ವಲ್ಪ ಸಕ್ಸಸ್ ಸಿಕ್ಕಿರುತ್ತೆ. ಹಾಗಾಗಿ ಅವ್ರಿಗೆ ಈಗ ಚೆನ್ನಾಗಿ ನಡ್ಕೊಂಡು ಹೋಗ್ತೈತೆ. ಈಗ ಹೊಸ್ದಾಗಿ ಮಾಡೋಕ್ಕಂದ್ರೆ ಕಷ್ಟನೇ. ಈಗ ಫುಲ್ ABCD ಕಲಿಬೇಕಲ್ಲ, ಅದು ಭಾಳ ಕಷ್ಟ. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಐತೆ ಚೆನ್ನಾಗಿ. ಇವಾಗ ಎಲ್ಲಿ ಹೆಂಗೆ ಏನು ಅಂತ ಪೂರ್ತಿ ಗೊತ್ತಿರುತ್ತೆ. ನಾವು ಯಾವ ರೂಟಲ್ಲಿ ಗಾಡಿ ಎಷ್ಟು ಉಳಿಯುತ್ತೆ, ಹೆಂಗೆ ಮೇಂಟೈನ್ ಮಾಡಿ ಎಲ್ಲ ಪ್ರತಿಯೊಂದು ಗೊತ್ತೈತೆ. ಎಲ್ಲ ಅವ್ರವ್ರದ್ದೇ ಇರುತ್ತೆ. ಅವ್ರಿಗೇನು ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.